ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಪುರುಷೋತ್ತಮ ಬಿಳಿಮಲೆ ಅವರು ಬರೆದಿರ್ತಕ್ಕಂತಹ ಅವರ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ಕಾಗೆ ಮುಟ್ಟಿದ ನೀರು ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಭಾಗ 1ರಲ್ಲಿ ನಾವು ಆ ಏನೇ ಕಲ್ಲು ಅಲ್ಲಿನ ಲೇಖಕರಲ್ಲಿ ಬದುಕಿರ್ತಕ್ಕಂತಹ ಅವರ ಬಾಲ್ಯದ ದಿನಗಳು, ಆ ಕಾಡಿನ ಜೊತೆ ಇದ್ದಂತಹ ಅವರ ಒಡನಾಟ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ದೋ. ಇವತ್ತು ಇನ್ನೂ ಒಂದು ಬೇರೆ ಊರಿನಲ್ಲಿ ಯಾವ ರೀತಿ ಇದ್ರು, ಆ ಊರು ಯಾವುದು, ಆ ಊರಿನ ಪರಿಸರದ ಅಲ್ಲಿ ಲೇಖಕರ ಒಡನಾಟ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಲೇಖಕರು ನಾನು ಹಿಂದಿನ ತರಗತಿಯಲ್ಲಿ ಹೇಳ್ದ ಹಾಗೆ ಇಡೀ ಅವರ ಹುಟ್ಟಿದ ಮೇಲೆ ಸುಮಾರು ಒಂದು 3-4 ಊರುಗಳನ್ನ ಇಲ್ಲಿ ಅವ್ರೇನ್ ಮಾಡ್ತಾರೆ, ಬದಲಾವಣೆ ಮಾಡಿದ್ರು ಅವರ ಬಾಲ್ಯದ ದಿನಗಳಲ್ಲಿ ಅಂತಕ್ಕಂಥದ್ದು. ಇವಾಗ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಏನೇ ಕಲ್ಲಿನಿಂದ ಈಗ ವಾಟೆ ಕಜೆಗೆ ಬಂದಿರ್ತಕ್ಕಂಥದ್ದು. ಈ ಏನೇ ಕಲ್ಲಿನಿಂದ ವಾಟೆ ಕಜೆಗೆ ಬಂದಿದ್ದಾರೆ. ಅಲ್ಲಿ ಬಂದಿರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲಿ ಸ್ವಲ್ಪ ಗೇಣಿ ಮಾಡೋದಕ್ಕೆ, ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಜಮೀನ್ ಸಿಕ್ಕಿದೆ. ಅದಕ್ಕೋಸ್ಕರ ಅವ್ರೀಗ ವಾಟೆ ಕಜೆಗೆ ಬಂದಿರ್ತಕ್ಕಂಥದ್ದು. ಅಲ್ಲಿ ಮೊದಲು ನಾವು ಒಪ್ಪೊಳೆ ಆಗಿರ್ಬೋದು, ಏನೇ ಕಲ್ಲಾಗಿರ್ಬೋದು, ಈಗ ವಾಟೆ ಕಜೆಗೆ ಬಂದಿರ್ತಕ್ಕಂಥದ್ದು. ಆ ಎತ್ತಿನ ಗಾಡಿಯಲ್ಲಿ ಎಲ್ಲ ಮನೆಯ ವಸ್ತುಗಳನ್ನೆಲ್ಲವನ್ನ ಸಾಗಿಸುತ್ತಾ ಬಂದಿದ್ದಾರೆ. ಬಂದು ಈಗ ಈ ವಾಟೆ ಕಜೆಯ ಕಾಡಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಬಂಟಮಲೆ ಕಾಡಿಗೆ ಸೇರಿರುವಂತೆ ಇಲ್ಲಿ ಕರಿಮಲೆಯ ಒಂದು ಸಣ್ಣ ಭೂಭಾಗ, ಅದರ ಸುತ್ತಲೂ ಕೂಡ ದಟ್ಟವಾಗಿರ್ತಕ್ಕಂತಹ ಒಂದು ಕಾಡು. ಇದು ಒಂದ್ ಕಡೆ ಈ ವಾಟೆ ಕಜೆಯ ಒಂದು ಭೌಗೋಳಿಕ ಒಂದು ವಿಚಾರ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ, ಬರೀ ದಟ್ಟವಾಗಿರ್ತಕ್ಕಂತಹ ಕಾಡು. ಈ ಕಾಡಿನ ನಡುವೆ ಇವರು ಒಂದು ಸಣ್ಣ ಮನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಬಿದಿರು ಮತ್ತೆ ಮಣ್ಣಿನಿಂದ ಮಿಶ್ರಿತವಾಗಿರ್ತಕ್ಕಂತಹ ಒಂದು ಮನೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗೇನೆ ಅಲ್ಲಿ ಅಳು ಪಕ್ಷಿ ಅಂತಕ್ಕಂಥದ್ದು, ಈ ಎಲ್ಲವೊಂದ್ ಕಡೆ ಈ ಅಳು ಪಕ್ಷಿ ಎನ್ನುವಂತಹದ್ದು ಅಲ್ಲಿ ಇದೆಯಂತೆ. ಅದು ಏನಪ್ಪಾ ಅಂದ್ರೆ, ರಾತ್ರಿಯಲ್ಲಿ ಆ ವಾಟೆ ಕಜೆಯಲ್ಲಿ ಭಯಾನಕವಾಗಿ ಕೂಗುತ್ತಿತ್ತು ಅಂತ, ಅಂದ್ರೆ ಕೂಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೋಡ್ಬೋದು. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ಭಯವನ್ನ ಬೀಳಿಸುತ್ತಿತ್ತು ಆ ಒಂದು ಆ ಪಕ್ಷಿ ಅಥವಾ ಹಕ್ಕಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದ್ ಕಡೆ ಲೇಖಕರಿಗೆ ಅಲ್ಲಿ ಮತ್ತೆ ಆ ಪ್ರಕೃತಿ, ಆ ಪರಿಸರದ ಮಡಿಲಲ್ಲಿ ಅವರು ಅಲ್ಲಿ ಆ ಏನೇ ಕಲ್ಲಿನಲ್ಲಿ ಒಂದು ದೊಡ್ಡ ಹೊಳೆ ಇದ್ರೆ, ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಸಣ್ಣ ಒಂದು ಹಳ್ಳ ಇದೆ. ವಾಟೆ ಕಜೆಯ ಮನೆಯ ಹತ್ತಿರವೇ ಅವ್ರಿಗೆ ಒಂದು ಸಣ್ಣ ಹಳ್ಳ ಇದೆ. ಆ ಹಳ್ಳದಲ್ಲಿ ಒಂದ್ ಕಡೆ ಏನೇ ಕಲ್ಲಿನ ನದಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಚಿಕ್ಕದೆ ಒಂದು ಹಳ್ಳ. ಒಂದ್ ಕಡೆ ಈ ಬೇಸಿಗೆಯಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಇವರು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಅಲ್ಲಿ ಕೊಳೆತಿರ್ತಕ್ಕಂತಹ ಎಲೆಗಳು ಅದ್ರಿಗೆ ಆನಂತರ ಇವರು ಆ ಹಳ್ಳದಲ್ಲಿ ತನ್ನ ಕಾಲುಗಳನ್ನ ಇಳೆಬಿಟ್ಟು ಅಲ್ಲಿ ಇಳೆಬಿಟ್ಟ ಅಂತ ಸಂದರ್ಭದಲ್ಲಿ ಆ ಮೀನುಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ, ಇವ್ರ ಕಾಲಿನಲ್ಲಿ ಇರ್ತಕ್ಕಂತಹ ಆ ಎಲ್ಲ ಈ ಒಂದು ಕೊಳೆಯನ್ನ ತಿನ್ನೋದಕ್ಕೆ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏಡಿಗಳು ಕೂಡ ಅಲ್ಲಿ ಬರ್ತಾ ಇದ್ದೋ. ಆ ಮೀನುಗಳು ಮತ್ತೆ ಏಡಿಗಳ ನಡುವೆ ಇಲ್ಲಿ ಲೇಖಕರಿಗಿದ್ದಂತಹ ಒಂದು ಒಡನಾಟವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಈ ವಾಟೆ ಕಜೆಯ ಈ ಕಾಡಿನಲ್ಲಿ ಕಾಳಿಂಗ ಸರ್ಪಗಳು, ಕಪ್ಪನೆಯ ಕಾಳಿಂಗ ಸರ್ಪಗಳು ಕೂಡ ಇದ್ದು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಇವು ಆ ಒಳಗೆ ಇಲ್ಲ ಒಂದ್ ಕಡೆ ಆ ಹಳ್ಳಕ್ಕೆ ನೀರು ಕುಡಿಯಲು ಬರ್ತಾ ಇದ್ವು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಕಪ್ಪನೆಯ ಕಾಳಿಂಗ ಸರ್ಪಗಳು ಏನಪ್ಪಾ ಅಂತಂದ್ರೆ, ಆ ವಾಟೆ ಕಜೆಯ ಈ ಒಂದು ಹಳ್ಳಕ್ಕೆ ನೀರು ಕುಡಿಯಲು ಬರ್ತಾ ಇದ್ವಂತೆ. ಹಾಗೇನೆ ಆ ಹಾವುಗಳು ಎಷ್ಟುದ್ದವಿದ್ದವು ಎಂದರೆ, ಅವುಗಳ ತಲೆಬಾಲವನ್ನು ಒಟ್ಟಿಗೆ ನೋಡುವುದು ಆ ಲೇಖಕರಿಗೂ ಕೂಡ ಅಸಾಧ್ಯವಾಗಿತ್ತು. ಅಷ್ಟು ಉದ್ದದ ಹಾವುಗಳು ಇದ್ದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆನಂತರ ಇಲ್ಲಿ ನಾವು ಗಮನಿಸೋದಾದ್ರೆ, ಆ ವಾಟೆ ಕಜೆಯ ಆ ಮನೆಯಲ್ಲಿ ಒಂದ್ ಕಡೆ ಏನಪ್ಪಾ ಅಂತಂದ್ರೆ ಇಲಿಗಳ ಕಾಟ ಜಾಸ್ತಿ ಇತ್ತು. ಈ ಇಲಿಗಳು ಏನಪ್ಪಾ ಅಂತಂದ್ರೆ, ಆ ಲೇಖಕರ ತಾಯಿ
ಆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ಸೊಪ್ಪು ತರೋದಿಕ್ಕೆ ಅವರು ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಲೇಖಕರನ್ನ ಈ ಮನೆಯಲ್ಲಿಯೇ ಕೂಡಾಕ್ ಹೋಗ್ತಾ ಇದ್ರು. ಈ ಕತ್ತಲೆಯಲ್ಲಿ ಮನೆಯಲ್ಲಿ ಇಲ್ಲಿ ಏಕಾಂಗಿಯಾಗಿ ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವ್ರಿಗೆ ಒಂದ್ ಕಡೆ ಒಡನಾಟರಾಗಿ ಗೆಳೆಯರಾಗಿ ಇದ್ದೋ ಅನ್ನೋದ್ರ ಯಾವಪ್ಪ ಅಂದ್ರೆ ಈ ಇಲಿಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಆ ಮನೆಯ ಸಂಧಿಗಳಿಂದ ಏನ್ ಮಾಡ್ತಾ ಇದ್ವು, ಮೇಲಿಂದ ಕೆಳಗೆಯಿಂದ ಮೇಲೆ ಬರ್ತಾ ಓಡಾಡ್ತಾ ಅವು ಪಾಡ್ಗವು ಲೇಖಕರನ್ನ ಗಂಭೀರವಾಗಿ ಪರಿಗಣಿಸನೇ ಇರಲಿಲ್ಲ. ಅವು ಪಾಡ್ಗವು ಓಡಾಡ್ತಾನೆ ಇದ್ದವು. ಆ ಸಂದರ್ಭದಲ್ಲಿ ಲೇಖಕರಿಗೂ ಕೂಡ ಅವನ್ನ ನೋಡ್ತಾ ಇದ್ರೆ ಈ ಇಲಿಗಳ ಸಹವಾಸ ಒಂದ್ ಕಡೆ ಭಯಾನಕವಾಗಿದ್ದಿದ್ರು ಕೂಡ ಅವನ್ನ ಹಿಡಿಯಲು ತುಂಬಾ ಎಲ್ಲ ಒಂದ್ ಕಡೆ ತುಂಬಾ ಚುರುಕಾಗಿದ್ದಂತಹ ಹಾವುಗಳು ಕೂಡ ಅಲ್ಲಿ ಇದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಆ ಕೇರೆ ಹಾವು ಏನ್ ಮಾಡ್ತೈತಪ್ಪ ಅಂದ್ರೆ ಆ ಇಲಿಗಳನ್ನ ಎಲ್ಲ ಒಂದ್ ಕಡೆ ನುಂಗುವಂತದಕ್ಕೆ ನಾವು ಗಮನಿಸ್ತಾ ಹೋಗ್ಬೋದು. ನುಂಗೋದಕ್ಕೆ ಬರ್ತಕ್ಕಂಥದ್ದು ಆ ಇಲಿಗಳು ಮತ್ತೆ ಆ ಹಾವುಗಳು ಯಾವ ರೀತಿ ನುಂಗ್ತಾ ಇತ್ತು, ಇವನ್ನೆಲ್ಲ ಒಂದ್ ಕಡೆ ಕುತೂಹಲದಿಂದ ಇಲ್ಲಿ ಲೇಖಕರು ನೋಡ್ತಾ ಇದ್ರು ಅಂತಕ್ಕಂಥದ್ದು. ಒಂದ್ ಕಡೆ ಆ ಹಾವುಗಳು ಯಾವುದೇ ರೀತಿಯಾಗಿ ಮನುಷ್ಯನಿಗೆ ಕಚ್ತಿರ್ಲಿಲ್ಲ. ಯಾಕೆಂದ್ರೆ ಅವರು ಹೇಳೋ ರೀತಿಯಲ್ಲೇನೆ ಅನೇಕ ವಿವಿಧ ಬಗೆಯ ಹಾವುಗಳನ್ನ ನಾವಿಲ್ಲಿ ಗಮನಿಸ್ತಾ ನೋಡ್ಬೋದು. ಉದಾಹರಣೆಗೆ ಈ ಬಂಟಮಲೆಯಲ್ಲಿ ಕಾಳಿಂಗ ಸರ್ಪ ಆಗಿರ್ಬೋದು, ನಾಗರ ಹಾವು, ಇರ್ತಲೆ ಹಾವು, ಹಾಗೇನೆ ಈ ಕಾಡಂಬಳ ಹಾವು, ಹಾಗೆ ಕಟ್ಟಾವು, ಕೊಳಕುಮಂಡಲ, ಕನ್ನಡಿ ಹಾವು, ಹೆಬ್ಬಾವು, ಹೀಗೆ ಅನೇಕ ಬಗೆಯ ಭಯಾನಕವಾದಂತಹ ಹಾವುಗಳಿದ್ದು. ಆದರೆ ಅವ್ಯಾವು ಕೂಡ ಇಲ್ಲಿವರೆಗೂ ವ್ಯಕ್ತಿಗಳಿಗೆ ಕಚ್ಚಿದಾವೆ ಅಂತಕ್ಕಂತಹ ಒಂದು ವಿಚಾರ ಗೊತ್ತಿಲ್ಲ. ಅಂದ್ರೆ ಅವ್ರ ಊರಲ್ಲಿ ಯಾರಿಗೂ ಕೂಡ ಕಚ್ಚಿಲ್ಲ ಅಂತಕ್ಕಂತಹ ಮಾಹಿತಿಯನ್ನ ಲೇಖಕರು ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ಲೇಖಕರು ಅಮ್ಮನ ಜೊತೆ ಕಾಡಿಗೆ ಹೋಗಲು ಹಠ ಮಾಡಿದ ಸಂದರ್ಭ. ಯಾಕೆ ಕಾಡಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಾರೆ? ಯಾಕೆಂದ್ರೆ ಅವ್ರ ತಾಯಿ ಇಲ್ಲಿ ಚಿಕ್ಕ ಮಗು ಇನ್ನು ಅಂತ ಹೇಳಿ ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮನೆಯಲ್ಲಿ ಕೂಡಾಕ್ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲ ಇವತ್ತು ನಾನು ಬರ್ತೀನಿ ಅಂತ ಲೇಖಕರು ಹಠ ಮಾಡ್ತಾರೆ. ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದಾರೆ. ಈಗ ಅಮ್ಮನ ಜೊತೆ ನಾನು ಕೂಡ ಸೌದೆ ಸೊಪ್ಪು ತರಲು ಕಾಡಿಗೆ ಹೋಗ್ಬೇಕು, ನಾನು ಬರ್ತೀನಿ ಅಂತ ಹಠ ಹಿಡಿತಾ ಇದ್ದಾರೆ. ಅಮ್ಮ ಕಾಡಿಗೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಬಾಗಿಲಿಗೆ ಅಡ್ಡಲಾಗಿ ಮಲ್ಕೊಳ್ತಕ್ಕಂಥದ್ದು. ಮಲ್ಕೊಂಡು ಏನ್ ಮಾಡಿದ್ರು ಅಮ್ಮ ಒಪ್ತಿರ್ಲಿಲ್ಲ. ಇಲ್ಲ ನಾನು ಬರ್ತೀನಿ ಅಂತ ಹಠ ಹಿಡಿತಾರೆ. ಆಗ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸರಿ ಇಷ್ಟೊಂದು ಹಠ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಕಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಆ ಕಾಡು ಒಂದ್ ಕಡೆ ಭಯಾನಕವಾಗಿರ್ತಕ್ಕಂತಹ ಒಂದು ದಟ್ಟ ಕಾಡು, ಈ ಕರಿಮಲೆಯ ಒಂದು ಕಾಡು ಅಂತಕ್ಕಂಥದ್ದು. ಆಗ ಎಲ್ಲೋ ಒಂದ್ ಕಡೆ ಇಲ್ಲಿ ಮಳೆಗಾಲದಲ್ಲಂತೂ ಒಂದ್ ಕಡೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ವು. ಅಷ್ಟರ ಮಟ್ಟಿಗಿರ್ತಕ್ಕಂತಹ ಎತ್ತರವಾದಂತಹ ಗಗನಚುಂಬಿ ಮರಗಳು ಕೂಡ ಇದ್ದವು. ಮಳೆಗಾಲದಲ್ಲಿ ಗಾಳಿಗೆ ಆ ಒಂದಕ್ಕೊಂದು ಮರಗಳು ಕೆಳಗೆ ಉರುಳಿ ಬಿದ್ದಿರ್ತಕ್ಕಂಥದ್ದನ್ನ ನೋಡ್ತಾರೆ. ಏನು ಇಷ್ಟು ಭಯಾನಕವಾಗಿದೆಯಲ್ಲ ಅಂತಕ್ಕಂಥದ್ದು. ಹಾಗೇನೆ ಹಕ್ಕಿಗಳಿಗೆ ಆಶ್ರಯವನ್ನು ಕೊಡ್ತಾ ಇರ್ತಕ್ಕಂತಹ ಒಂದು ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬ್ಕೊಳ್ತಾರೆ. ಅಂತೂ ಇಂತೂ ತಾಯಿಯ ಒತ್ತಾಯದಿಂದ ಅಲ್ಲಿ ಒಂದ್ ಕಡೆ ಇಲ್ಲಿ ಇನ್ನೇನು ಕಾಡಿಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ತಾಯಿ ಎಲ್ಲ ಒಪ್ತಾಗ ಇಡೀ ಆ ಒಂದು ವ್ಯವಸ್ಥೆ ಅಲ್ಲಿ ಸಣ್ಣ ಪುಟ್ಟ ಒಂದು ತಾಯಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ ಸಂದರ್ಭ. ಯಾಕಂದ್ರೆ ಅಲ್ಲಿ ಜಿಗಣಿಗಳು ತುಂಬಾ. ಅದಕ್ಕೆ ಅವ್ರ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಆ ಜಿಗಣಿಯನ್ನ ತೆಗೆಯಲು ಇಲ್ಲ ಒಂದ್ ಕಡೆ ಆ ಉಪ್ಪನ್ನ ಕಟ್ಕೊಂಡು ಆನಂತರ ಕತ್ತಿಯನ್ನ ಕೈಲಿಡ್ಕೊಂಡು ಸೀದಾ ತಾಯಿಯ ಜೊತೆ ಕಾಡಿಗೆ ಹೊರಡೋದಕ್ಕೆ ಸಿದ್ಧರಾಗಿದ್ರು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ಇಲ್ಲ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ಬಿದಿರಕ್ಕಿ ಇಂದ ಅವರು ಗಂಜಿ ಮಾಡಿ ಊಟ ಮಾಡುವ ಒಂದು ಪ್ರಸಂಗ. ಬಿದಿರಕ್ಕಿ ಅಂದ್ರೆ ಬಿದಿರಿಂದ ಇಲ್ಲಿ ಸಣ್ಣ ಸಣ್ಣ ಅಕ್ಕಿಗಳು ಉದುರಿರ್ತಕ್ಕಂತಹ ಒಂದು ಬಿದಿರ ಅಕ್ಕಿಯಿಂದ ಇವರು ಎಲ್ಲ ಒಂದ್ ಕಡೆ ಗಂಜಿಯನ್ನ ಮಾಡಿ ಉಣ್ಣುವಂತಹ ಒಂದು ಪ್ರಸಂಗ. ಲೇಖಕರು ತಾಯಿ ಜೊತೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕಾಡಿಗೆ ಹೋಗಿ ಅಮ್ಮನನ್ನೇ ಹಿಂಬಾಲಿಸಿ ನಿಧಾನಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಬಿದಿರಕ್ಕಿ ಎಲ್ಲ ಒಂದ್ ಕಡೆ ಬಿದಿರಕ್ಕಿಗೆ ರಾಜನ ಅಕ್ಕಿ ಎಂದು ಹೆಸರಿನಿಂದ ಕರೀತಾ ಇದ್ರು. ಅವು ತುಂಬಾ ಸಣ್ಣ ಆಕಾರದಲ್ಲಿ ಇದ್ದಂತಹ ಬಿದಿರಿನ ಭತ್ತವನ್ನ ಮನೆಗೆ ತಂದು ಅದರ ಸಿಪ್ಪೆಯನ್ನ ತೆಗೆದು ಗಂಜಿ ಮಾಡಿ ಉಣ್ಣುವುದು ಅವರ ನಿತ್ಯ ಕೆಲಸವಾಗಿತ್ತು. ಆ ಬಿದಿರಕ್ಕಿಯಿಂದನೇ ಇವರು ಗಂಜಿ ಮಾಡಿ ಆ ಭತ್ತದಿಂದ ಅಕ್ಕಿಯನ್ನ ತೆಗೆದು ಅದರಿಂದ ಎಲ್ಲೋ ಒಂದ್ ಕಡೆ ಗಂಜಿ ಮಾಡಿ ಉಣ್ಣುವಂತಹ ಒಂದು ದಿನನಿತ್ಯದ ಕೆಲಸವಾಗಿತ್ತು.
ಹಾಗೇನೆ ಆ ಬಿದಿರಕ್ಕಿಯನ್ನ ಆ ತಾಯಿ ನಿಧಾನಕ್ಕೆ ಅವನ ಹುಡುಕಿ ಎಲ್ಲ ಒಂದ್ ಕಡೆ ತೆಗಿತಾ ಇದ್ರು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಒಂದ್ ಕಡೆ ತಾಯಿ ಬಿದಿರಕ್ಕಿಯನ್ನ ಆಯ್ತಾ ಇದ್ರೆ ಇವರು ಆ ಮಳೆಗಾಲದಲ್ಲಿ ಬಿದ್ದಿರ್ತಕ್ಕಂತಹ ಒಣಗಿರ್ತಕ್ಕಂತಹ ಮರಗಳಿಂದ ಅಲ್ಲಿರ್ತಕ್ಕಂತಹ ಮಣ್ಣು ಹುಳಗಳ ಜೊತೆ ಇವರು ಒಂದ್ ಕಡೆ ಅವನ್ನೇ ಒಂದ್ ರೀತಿಲಿ ಮಣ್ಣು ಹುಳಗಳ ಜೊತೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಗೆಳೆತನವನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಅವನ್ನೇ ಕೆಂಚ, ಕರಿಯ, ಬಿಳಿಯ, ಬಂಟ, ತುಂಟ ಹೀಗೆ ಅನೇಕ ಹೆಸರುಗಳನ್ನ ಕರಿತಾ ಆ ಹುಳಗಳ ಜೊತೆ ಆಟವಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂತೂ ಇಂತೂ ಅಲ್ಲಿ ಆ ಮುಂದೆ ನಾವು ಗಮನಿಸೋದಾದ್ರೆ ಲೇಖಕರ ಇಲ್ಲಿ ಅವ್ರ ಅಮ್ಮ ಹೇಳಿದ್ರು, ಹಿಂಗೇನೆ ಇವನನ್ನ ಕಾಡಲ್ಗೆ ಸುತ್ತೋದು ಇರೋದು ಇದೇ ರೀತಿ ಮಾಡ್ಬಿಡ್ತಿರೋ, ಇವನ್ನೇನಾದ್ರೂ ಶಾಲೆ ಗೀಲೆಗೆ ಸೇರಿಸ್ತಿರೋ ಅಂತ ಇಲ್ಲಿ ಲೇಖಕರ ತಾಯಿ ಲೇಖಕರ ತಂದೆಗೆ ಕೇಳ್ತಾರೆ. ಯಾಕೆಂದ್ರೆ ಸುಮ್ನೆ ಹಿಂಗೇ ತಿರ್ಕೊಂಡಿದ್ರೆ ಹೇಗೆ ಅಂತ. ಕೊನೆಗೆ ಲೇಖಕರನ್ನ ಶಾಲೆಗೆ ಸೇರಿಸುವ ಒಂದು ಸಂದರ್ಭ ಬಂದೇ ಬಿಡ್ತು. ನೋಡೋಣ, ಲೇಖಕರು ಶಾಲೆಗೆ ಸೇರಿದ ಸಂದರ್ಭ ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು. ಸರಿ, ತಾಯಿಗೆ ಒಂದೇ ಆಸೆ. ಇಲ್ಲಿ ಲೇಖಕರ ತಂದೆ 5ನೇ ತರಗತಿವರೆಗೂ ಓದಿರ್ತಾರೆ. ತಾಯಿಗೊಂದು ಆಸೆ ಏನಪ್ಪಾ ಅಂದ್ರೆ, ನನ್ನ ಮಗ ಚೆನ್ನಾಗಿ ಓದಿದ್ರೆ ಈ ಭಯಾನಕವಾಗಿರ್ತಕ್ಕಂತಹ ಬಡತನದಿಂದ, ಶೋಷಣೆಗಳಿಂದ ನಾವು ಪಾರಾಗ್ಬೋದು ಅನ್ನುವಂತಹ ತಾಯಿಯ ಕನಸು ಕೂಡ ಆಗಿತ್ತು, ಆಸೆನೂ ಕೂಡ ಆಗಿತ್ತು ಅಂತಕ್ಕಂಥದ್ದು. ಸರಿ, ಏನ್ ಮಾಡೋದು ಹಾಗಾದ್ರೆ? ಈ ಬಡತನ ಇವೆಲ್ಲ ಹೋಗಲಾಡಿಸ್ಬೇಕು ಅಂತಂದ್ರೆ ನನ್ನ ಮಗ ಎಲ್ಲೋ ಒಂದ್ ಕಡೆ ಶಿಕ್ಷಣವನ್ನ ಅಥವಾ ಅಕ್ಷರ ಜ್ಞಾನವನ್ನ ಪಡ್ಕೋಬೇಕು ಅನ್ನೋದು ತಾಯಿಯ ಒಂದು ಆಸೆ. ಸರಿ, ಜೊತೆಗೆ ಅಮಾವಾಸ್ಯೆಯಲ್ಲಿ ಹುಟ್ಟಿದಂತಹ ನನ್ನ ಜಾತಕದಲ್ಲಿ ವಿದ್ಯೆಯೋಗ ಇಲ್ಲವೆಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಬರೆಯದಾಗಿದೆಯಲ್ಲ ಎಂದು ಅಪ್ಪ ಹೇಳಿದರು. ಲೇಖಕರು ಹೇಳ್ತಾರೆ, ನಾನು ಅಮಾವಾಸ್ಯೆ ದಿವಸ ಹುಟ್ಟೆ, ಅದಕ್ಕೆ ನನ್ನ ಹಣೆಯಲ್ಲಿ ಅಥವಾ ನನ್ನ ಜಾತಕದಲ್ಲಿ ವಿದ್ಯೆಯ ಯೋಗನೇ ಬರ್ದಿಲ್ವಂತೆ ಅಂತಕ್ಕಂಥದ್ದು. ಸರಿ, ಅವನ್ನೆಲ್ಲವನ್ನ ಮುಂದೆ ತಳ್ಳಿ ಕೊನೆಗೆ ಹೇಗಾದ್ರೂ ಮಾಡಿ ನನ್ನ ಕಂದನನ್ನ ಶಾಲೆಗೆ ಸೇರಿಸ್ಬೇಕು ಅನ್ನುವಂತಹ ಆಸೆ. ಅದೇ ರೀತಿ ತಂದೆನೂ ಕೂಡ ಮುಂದುವರಿತಾರೆ. ಈಗ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟವರು, ಈಗ ನಾವು ಮಾಡುವ ಜಾತಕದಲ್ಲಿ ಏನಾದ್ರೂ ಇರ್ಲಿ, ನಾವು ಮಾಡುವಂತಹ ಒಂದು ಪ್ರಯತ್ನ ಕರೆಕ್ಟ್ ಆಗಿರ್ಬೇಕು, ಅದರಿಂದ ಏನಾದ್ರೂ ಒಳ್ಳೇದಾಗ್ಬೋದು, ನಾವು ಜಾತಕವನ್ನೇ ನೆಚ್ಚಿ ಕುತ್ಕೊಂಡ್ರೆ ಹೇಗೆ ಅಂತ ಒಂದು ನಿರ್ಧಾರಕ್ಕೆ ಬಂದ್ರು. ಅಂತೂ ಇಂತೂ ಆ ಲೇಖಕರ ತಾಯಿ ಹೇಳಿದ್ಮೇಲೆ ಅವ್ರ ತಂದೆನೂ ಕೂಡ ಈಗ ಅವ್ರ ತಾಯಿಯ ಮಾತನ್ನ ಕೇಳ್ತಾ ಇದ್ರೆ, ಕೇಳಿ ಈಗ ಶಾಲೆಗೆ ಯಾವಾಗ ಕಳಿಸೋದು, ಏನು ಎತ್ತ ಅಂತ ಅದಕ್ಕೊಂದು ದಿನ ಇಲ್ಲಿ ನೋಡ್ಬೇಕು. ಸರಿ, ನೋಡೋಣ ಅಂತ ಹೇಳಿ, ಯಾಕೆಂದ್ರೆ ಲೇಖಕರು ಶಾಲೆಗೆ ಹೋಗ್ತಕ್ಕಂಥದ್ದು ತುಂಬಾ ದೂರ ಇರ್ತಕ್ಕಂಥ, ಉದಾಹರಣೆಗೆ ಇವ್ರು ಇರ್ತಕ್ಕಂತಹ ವಾಟೆಕಜೆಗೆ ಇಂದ ಇವರು ಲೇಖಕರು ಶಾಲೆಗೆ ಹೋಗೋದಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಎಲ್ಲೋ ಒಂದ್ ಕಡೆ ವಾಟೆಕಜೆ, ಅದ್ರಿಂದ ಇಲ್ಲಿ ಕರ್ಮಜೆ ಆಗಿರ್ಬೋದು, ಹೆಬ್ಬಾರಿತ್ಲು, ಆನಂತರ ಏನಪ್ಪಾ ಅಂತಂದ್ರೆ ಈ ಕೂತ್ಕುಂಜ ಅನ್ನುವಂಥದ್ದು. ಈ ಕೂತ್ಕುಂಜದಲ್ಲಿ ಇಲ್ಲಿ ಶಾಲೆ ಇದೆ, ಅಲ್ಲಿಗೆ ಹೋಗ್ಬೇಕು, ಸುಮಾರು 6 ಕಿಲೋಮೀಟರ್. ಅದು ಕಾಡಿನ ಆದಿಯಾಗಿರೋದ್ರಿಂದ ಏನ್ ಬೆಟ್ಟ ಗುಡ್ಡಗಳನ್ನ ಇಳಿದು ಹತ್ತಿ ಆನಂತರ ಹೋಗ್ಬೇಕು. ಮೊದಲೇನ್ ಮಾಡ್ಬೇಕಪ್ಪ ಅಂದ್ರೆ ವಾಟೆಕಜೆಯಿಂದ ಕರ್ಮಜೆ, ಹಾಗೇನೆ ಹೆಬ್ಬಾರಿತ್ಲು, ಆನಂತರ ಕೂತ್ಕುಂಜಕ್ಕೆ ಹೋಗ್ಬೇಕು. ಸರಿ, ಆಯ್ತು, ಹೋಗೋಣ, ಏನಾದ್ರೂ ಮಾಡಿ ಸೇರ್ಸೋಣ ಅಂತ ಹೇಳಿ ಅವ್ರ ತಂದೆ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಜ್ಯೋತಿಷಿ ಮೊದ್ಲೇನೆ ಅವ್ರಿಗೆ ಲೇಖಕರ ತಂದೆಗೆ ಏನಂದ್ರೆ ಈ ಜ್ಯೋತಿಷ್ಯದಲ್ಲಿ ನಂಬಿಕೆ ಜಾಸ್ತಿ. ಸರಿ, ಒಂದ್ ಕಡೆ ಎಲ್ಲಾ ಸಿದ್ಧತೆಗಳಾದೋ ಆದ್ಮೇಲೆ 1961 ಮೇ ತಿಂಗಳು ಮಳೆಗಾಲದಲ್ಲಿ ಶಾಲೆಗೆ ಹೊರಡುವ ಸಕಲ ಸಿದ್ಧತೆಗಳು ಪ್ರಾರಂಭವಾದವು. ನಿಮಗೆ ಹೇಳ್ತಾರೆ, ರೋಹಿತ ಶಾಲೆಗೆ ಸೇರಿದ ಸಂದರ್ಭ ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ 5 ಅಂಕಗಳಿಗೆ. ನೋಡಿ, 1961 ಇಲ್ಲಿ ಮೇ ತಿಂಗಳಲ್ಲಿ ಮಳೆಗಾಲದಲ್ಲಿ ಶಾಲೆಗೆ ಹೊರಡುವಂತಹ ಸಕಲ ಸಿದ್ಧತೆಗಳು ಆರಂಭವಾದವು. ಜೂನ್ ತಿಂಗಳ ಒಂದು ಮುಂಜಾನೆ ಲೇಖಕರ ತಂದೆ ಮತ್ತೆ ಲೇಖಕರು ಇಬ್ರು ಕೂಡ ಇವರು ವಾಟೆಕಜೆಗೆ ಸುಮಾರು 10 ಕಿಲೋಮೀಟರ್ ಇರ್ತಕ್ಕಂತಹ ಪಂಜ ಅನ್ನುವಂತಹ ಒಂದು ಪೇಟೆ, ಅಂದ್ರೆ ಒಂದು 4 ಅಂಗಡಿಗಳು ಇರ್ತಕ್ಕಂತಹ ಒಂದು ಪೇಟೆ. ಅದೇ ಒಂದ್ ಕಡೆ ಅವತ್ತಿನ ಕಾಲಕ್ಕೆ ಈ ಪಂಜ ಅಂತಕ್ಕಂಥದ್ದೇನಪ್ಪಾ ಅಂದ್ರೆ ಒಂದ್ ಕಡೆ ಮಾಯಾನಗರಿ ಅಂತೆ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದು.
ಯಾಕಂದ್ರೆ ಅಲ್ಲಿ ಒಂದು 4-5 ಅಂಗಡಿಗಳು, ಹಾಗೇನೆ ಒಂದ್ ಕಡೆ ಆ ಪೇಟೆನೆ ಇವ್ರಿಗೆ ನನ್ನ ಮಾಯಾನಗರಿ ಅಂತಾನೆ ಅಲ್ಲಿ ಲೇಖಕರು ಹೇಳ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಒಂದ್ ಕಡೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮರಿಯಾ ಮಹಲ್ ಅಂತ ಒಂದು ಅಂಗಡಿ, ಬಟ್ಟೆ ಅಂಗಡಿ. ಅಲ್ಲಿ ಒಬ್ಬ ದರ್ಜಿ ಏನಪ್ಪಾ ಅಂದ್ರೆ ಬಟ್ಟೆಯನ್ನ ಹೊಲಿತಾ ಇದ್ದ. ಲೇಖಕರು ಏನ್ ಮಾಡಿದ್ರು, ಲೇಖಕರ ತಂದೆ ತನ್ನ ಮಗನಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಅಂಗಿ, ಒಂದು ಚಡ್ಡಿಯನ್ನ ಇಲ್ಲಿ ಹೊಲಿಸ್ತಕ್ಕಂಥದ್ದು. ಅದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ತುಂಬಾ ಎಲ್ಲೋ ಒಂದ್ ಕಡೆ ದಪ್ಪನೆಯ ಬಟ್ಟೆಯನ್ನ ತೆಗೆದುಕೊಂಡು ಒಂದು ಚಡ್ಡಿ ಮತ್ತೆ ಒಂದು ಅಂಗಿಯನ್ನ ಹೊಲಿ ಹಾಕ್ತಕ್ಕಂಥದ್ದು. ಅಲ್ಲಿ ದರ್ಜಿ ಏನ್ ಮಾಡ್ದ, ಲೇಖಕರ ದೇಹದ ಅಳತೆಯನ್ನ ತೆಗೆದುಕೊಂಡು ಒಂದು ಚಡ್ಡಿ ಮತ್ತೆ ಒಂದು ಅಂಗಿಯನ್ನು ಒಂದು ವಾರ ಬಿಟ್ಕೊಂಡು ಬನ್ನಿ, ನಾನು ಹೊಲ್ದಿಟ್ಟಿರ್ತೀನಿ ಅಂತ ಹೇಳ್ತಕ್ಕಂಥದ್ದು. ಆನಂತರ ಯಾಕೆ ಅಷ್ಟು ದಪ್ಪದ ಬಟ್ಟೆಗಳನ್ನ ಹೊಲಿಸ್ತಾ ಇದ್ರು ಅಂದ್ರೆ, ಆ ಎಲ್ಲೋ ಒಂದ್ ಕಡೆ ಬ್ಯಾಗ್ ಅನ್ನ ಹಾಕೊಂಡು ಸುಮಾರು 6 ಕಿಲೋಮೀಟರ್ ನಡಿಬೇಕಾಗಿತ್ತು. ಡೈಲಿ 12 ಕಿಲೋಮೀಟರ್ ನಡೀತಾ ಇರ್ತಕ್ಕಂಥ ಸಂದರ್ಭ. ಅದು ಹೆಚ್ಚು ದಿನಗಳ ಕಾಲ ಆ ಬಟ್ಟೆಗಳು ಬಾಳಿಕೆ ಬರ್ಲಿ ಅಂತ ಅಷ್ಟು ರೀತಿಯ ಒಂದ್ ರೀತಿಯಲ್ಲಿ ಮಂದವಾಗಿರ್ತಕ್ಕಂತಹ ದಪ್ಪನೆಯ ಬಟ್ಟೆಯಿಂದ ಆ ಚಡ್ಡಿ ಮತ್ತೆ ಅಂಗಿಯನ್ನ ಹೊಲಿಸಿದ್ರು. ಆ ನಂತರ ಅಲ್ಲಿಂದ ಆ ಲೇಖಕರ ಜೊತೆ ಇಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲೇಖಕರು ಅವ್ರ ತಂದೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಲೇಖಕರಿಗೆ ಏನಪ್ಪಾ ಅಂದ್ರೆ ಸರ್ಬತ್ತನ್ನ ಕೊಡಿಸಿದ್ರು. ಅದನ್ನ ಕುಡಿದು ಒಂದ್ ಕಡೆ ಇನ್ನು ಅಲ್ಲಿ ಅನೇಕ ಜನರು ಏನಪ್ಪಾ ಮಾಡ್ತಾ ಇದ್ರು ಅಂದ್ರೆ, ಲೇಖಕರ ತಂದೆಗೆ ಒಂದ್ ರೀತಿಯಲ್ಲಿ ಗೌರವವನ್ನ ಸಲ್ಲಿಸ್ತಾ ಇದ್ರು, ನಮಸ್ತೆ ನಮಸ್ತೆ ಅಂತ. ಆಗ ಸೋಡಾ, ಸರ್ಬತ್ತು ಇವೆಲ್ಲವನ್ನ ಕುಡಿದು ಕೊನೆಗೆ ಆ ಇಡೀ ಲೇಖಕರನ್ನ ತಂದೆಯನ್ನ ಅಲ್ಲಿ ಮಾತಾಡ್ಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಹೌದಾ ನಮ್ಮ ಅಪ್ಪನ ಇಷ್ಟೊಂದ್ ಜನ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿ, ನಮ್ಮಪ್ಪ ಎಷ್ಟು ದೊಡ್ಡ ಜನ ಅಂತ ಇಲ್ಲಿ ಮನಸ್ಸಲ್ಲಿ ಅನ್ಕೊಂಡು ಆ ಮಾತನ್ನ ಅವ್ರ ತಾಯಿಗೂ ಕೂಡ ಹೇಳಿದ್ರು ಅಂತಕ್ಕಂಥ ವಿಚಾರವನ್ನ ಗಮನಿಸ್ತಾ, ಮುಂದೆ ಅಂತೂ ಇಂತೂ ಈ ಜಾತಕವನ್ನ ಇಲ್ಲಿ ಇನ್ನೊಂದ್ ಸಾರಿ, ಈಗ ಹುಟ್ಟಿದ ಜಾತಕ ಆಯ್ತು, ಈಗ ಶಾಲೆಗೆ ನಿರ್ದಿಷ್ಟವಾದಂತಹ ದಿನ ಯಾವತ್ತಿದೆ, ಇವತ್ತು ಇವನು ಶಾಲೆಗೆ ಹೋದ್ರೆ ಅವತ್ತು ಎಲ್ಲೋ ಒಂದ್ ಕಡೆ ಒಂದು ನಾವು ರಾಹುಕಾಲ ಅಥವಾ ಗುಳಿಕ ಕಾಲ ಅಂತ ನೋಡ್ತೀವಲ್ವಾ, ಆ ರೀತಿ ಜಾತಕವನ್ನ ನೋಡ್ಬೇಕು. ಶಾಲೆಗೆ ಹೋಗೋದಕ್ಕೆ ಒಂದು ಒಳ್ಳೆ ದಿನವನ್ನ ಗೊತ್ತು ಮಾಡ್ಕೊಡಿ ಅಂತ ಹೇಳಿ ಜ್ಯೋತಿಷಿಗಳನ್ನ ಹತ್ರ ಹೋಗ್ತಾರೆ. ಆ ಜ್ಯೋತಿಷಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲಿ ಕೇಳ್ತಾರೆ ಪ್ರಶ್ನೆಗಳನ್ನ. ಲೇಖಕರು ಶಾಲೆಗೆ ಸೇರುವ ದಿನವನ್ನ ಕೂಡ ಲೇಖಕರ ತಂದೆ ಏನ್ ಮಾಡ್ತಾರಪ್ಪ ಅಂದ್ರೆ, ಜ್ಯೋತಿಷಿಗಳ ಮೂಲಕ ಕೇಳಿ ಆ ಒಂದು ದಿನವನ್ನ ನಿಗದಿ ಮಾಡ್ತಾರೆ. ಸರಿ, ಯಾವ ದಿನ ಏನು ಅಂತ ನಾವು ಗಮನಿಸೋಣ. ಅವ್ರು ಶಾಲೆಗೆ ಹೋಗೋದನ್ನು ಕೂಡ ನಿಗದಿ ಮಾಡ್ತಾ ಇದ್ರು. ಅಂತೂ ಇಂತೂ ಇವರು ಹೊಲಿಸಿರ್ತಕ್ಕಂಥ ಅಂಗಿ ಮತ್ತೆ ಚಡ್ಡಿ ಎರಡು ಕೂಡ ತಂದಿದ್ದಾರೆ. ಅವು ಏನಪ್ಪಾ ಅಂದ್ರೆ, ಅವನ ಅಷ್ಟೊಂದ್ ಸಾರಿ ಅಳತೆಯನ್ನ ತೆಗೆದುಕೊಂಡ್ರು ಕೂಡ ದರ್ಜಿ ಅಥವಾ ಟೈಲರ್ ಅವನೇನ್ ಮಾಡಿದ್ನಪ್ಪ ಅಂದ್ರೆ, ಒಂದ್ ಕಡೆ ಲೇಖಕರ ಚಡ್ಡಿ ಕಾಣಿಸ್ತಾನೆ ಇಲ್ಲ, ಅಷ್ಟು ಉದ್ದವಾಗಿ ಏನ್ ಮಾಡ್ಬಿಟ್ಟಿದಾನಪ್ಪ ಅಂತಂದ್ರೆ ಅಂಗಿಯನ್ನ ಹೊಲ್ದಿರ್ತಕ್ಕಂಥದ್ದು. ಸರಿ, ಅದೆಲ್ಲ ಆದ್ಮೇಲೆ ಲೇಖಕರು ಪ್ರತಿ ದಿವಸ ಆ ಕಾಡಿನಲ್ಲಿ ಬರ್ತಾ ಇರ್ತಕ್ಕಂತಹ ಕಾಡಿನ ಒಬ್ಬ ಗಾರ್ಡ್ ಅನ್ನ ನೋಡಿರ್ತಾರೆ. ಆ ಗಾರ್ಡಿನ ಚಡ್ಡಿ ಎಷ್ಟು ನೀಟಾಗಿ ಇಸ್ತ್ರಿ ಆಗಿದೆ, ನನ್ ಚಡ್ಡಿ ನೋಡಿದ್ರೆ ನನ್ ಶರ್ಟ್ ಯಾಕೋ ಇವೆರಡು ಇಸ್ತ್ರಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಅಲ್ಲಿ ನವಭಾರತ ಅಂತ ಒಂದು ದಿನಪತ್ರಿಕೆ ಇರ್ತದೆ. ಆ ಪತ್ರಿಕೆಯಲ್ಲಿ ಈ ಚಡ್ಡಿ ಮತ್ತೆ ಅಂಗಿಯನ್ನ ಮಡಚಿ ಅವ್ರ ತಂದೆಯನ್ನ, ಅಪ್ಪ ಸ್ವಲ್ಪ ಇದ್ರ ಮೇಲೆ ಕುತ್ಕೋ, ಯಾಕೆಂದ್ರೆ ಅದ್ರ ಮೇಲೆ ಕುತ್ಕೊಂಡ್ರೆ ಆಮೇಲೆ ಅವ್ರ ಅಪ್ಪ ಸ್ವಲ್ಪ ದಪ್ಪಗಿರೋದ್ರಿಂದ ಅವೇನಾದ್ರೂ ಒಂದ್ ಕಡೆ ಇಸ್ತ್ರಿ ಆಗ್ಬೋದು ಆ ವೆಯ್ಟ್ಗೆ, ತೂಕಕ್ಕೆ ಅಂತ ಹೇಳಿ ಇದ್ ಮಾಡ್ತಾರೆ. ಅವು ಒಂದ್ ರೀತಿಯಲ್ಲಿ ಅದನ್ನ ಕುಂಡೆ ಇಸ್ತ್ರಿಗೆ ಹೋಲಿಸ್ತಾ ಇದಾರೆ ಲೇಖಕರು. ಅಂತೂ ಇಂತೂ ಒಂದು ಲೆವೆಲ್ಗೆ ಅವು ಇಸ್ತ್ರಿ ಆಗಿದ್ದು. ಹೇಗೆ ಅಂತ ಅಂದ್ರೆ, ಕೂತಿರ್ತಕ್ಕಂಥ ಇದಕ್ಕೆ ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಇದ್ದಂತಹ ಅಕ್ಷರಗಳೆಲ್ಲವೂ ಕೂಡ ಆ ಬಟ್ಟೆಗಳಿಗೆ, ಅಂಗಿ ಮತ್ತೆ ಚಡ್ಡಿಗೆ ಪ್ರಿಂಟ್ ಆಗ್ಬಿಟ್ಟಿದ್ದವು. ಅಷ್ಟರ ಮಟ್ಟಿಗೆ ಅದು ಎಲ್ಲ ಒಂದ್ ಕಡೆ ಕುಂಡೆ ಇಸ್ತ್ರಿ ಆಗಿತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಸರಿ, ಅಂತೂ ಇಂತೂ ಜಾತಕದ ಪ್ರಕಾರ 1961 ಆಗಸ್ಟ್ 10ರಂದು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್, ಯಾವಾಗ ಶಾಲೆಗೆ ಸೇರೋದಕ್ಕೆ ಹೋಗ್ತಾ ಇದ್ರು ಅಂತ. ಅವರು ಆದ್ಮೇಲೆ ಸರಿ, ಆವಾಗ 6 ವರ್ಷ ತುಂಬಿತು ಲೇಖಕರಿಗೆ. ಇನ್ನೊಂದು 11 ದಿವಸ ಕಡಿಮೆ ಇರ್ಬೇಕಾದ್ರೆ ಶಾಲೆಗೆ ಹೊರಡಲು ಸಿದ್ಧರಾದ್ರು ಜ್ಯೋತಿಷಿಗಳ ಪ್ರಕಾರ. ಸರಿ, ಅವ್ರ ಲೇಖಕರ ತಾಯಿಗೆ ತುಂಬಾ ಖುಷಿ. ಸರಿ, ಹೊರಟ್ರು.
ಏನು ತಂದೆ ಮತ್ತೆ ಮಗ ಇಬ್ರು ಕೂಡ ಶಾಲೆಗೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ತಂದೆ. ಇವರು ಹೋಗ್ತಾ ಇದಾರೆ, ಯಾಕೆಂದ್ರೆ ಸುಮಾರು ಒಂದು 6 ಕಿಲೋಮೀಟರ್ ನಡಿಬೇಕಲ್ವಾ. ಹೋಗ್ತಾ ಇದಾರೆ. ಏನ್ ಲೇಖಕರು ಸ್ಲೇಟು ಪುಸ್ತಕದ ಪರಿಮಳದ ಗಮಲನ್ನ ಅಂದ್ರೆ ಆ ಸ್ಲೇಟು ಪುಸ್ತಕಗಳೆಲ್ಲ ಘಮ ಘಮ ಅಂತ ಇದಾವೆ. ಅವನ್ನ ಬ್ಯಾಗ್ ಒಳಗಡೆ ಹಾಕೊಂಡು ಸೀದಾ ಹೋಗ್ತಾ ಇದ್ದಾರೆ. ಸರಿ, ಹೋಗ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಮಳೆಗಾಲ, ಅದು ಅಲ್ಲದೆ ಆಗಸ್ಟ್ ತಿಂಗಳು ಅಂತ ಅಂದ್ರೆ ಈ ಮಲೆನಾಡಿನಲ್ಲಿ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಸಂದರ್ಭ. ಆ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಗೊರಬು ಅಂದ್ರೆ ಮಳೆಯಿಂದ ನಾವು ರಕ್ಷಣೆ ಮಾಡೋದಕ್ಕೆ ಕೊಡೆಯನ್ನ ಇಟ್ಕೊಂಡ್ರೆ ಅಲ್ಲಿ ಗೊರಬು ಅಂತಕ್ಕಂಥದ್ದು ತಲೆಯಿಂದ ಈ ಕಾಲೊಳಗು ಹಿಂದೆ ಹಾಕೊಂಡಿರ್ತಕ್ಕಂತಹ ಒಂದು ಮಳೆಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಆ ಗೊರಬನ್ನ ಹಾಕೊಂಡು, ಅಂದ್ರೆ ಅಮ್ಮನ ಗೊರಬನ್ನ ಹಾಕೊಂಡಿರ್ತಾರೆ. ಆ ಗೊರಬನ್ನ ಅಮ್ಮ ಇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಕತ್ತರಿಸಿ ಅವರು ಆ ಗೊರಬನ್ನ ಹಾಕಿ ಕಳಿಸಿರ್ತಕ್ಕಂಥದ್ದು. ಅಂತೂ ಇಂತೂ ಅಪ್ಪ ಮಗ ಇಬ್ರು ಕೂಡ ಬರ್ತಾ ಇದಾರೆ. ಅಲ್ಲಿ ಕೊನೆಗೆ ಎಲ್ಲ ಒಂದ್ ಕಡೆ ಈ ಜಿಗಣೆಗಳ ಕಾಟ ಕೂಡ. ಈ ಜಿಗಣೆಗಳ ಕಾಟವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಕೊನೆಗೆ ಆ ಕೈಯಲ್ಲಿ ಒಂದು ಬುತ್ತಿಯನ್ನ, ಇನ್ನೊಂದು ಕೈಯಲ್ಲಿ ಇಲ್ಲಿ ಸಹಸ್ರ ಸಂಖ್ಯೆಯ ಈ ಜಿಗಣೆಗಳನ್ನ ಉದುರಿಸುತ್ತಾ ಸೀದಾ ಬರ್ತಾ ಇದಾರೆ. ಅಂತೂ ಇಂತೂ 6 ಕಿಲೋಮೀಟರ್ ನಡ್ಕೊಂಡು ಸುಮಾರು 11 ಗಂಟೆಗೆ ಕೂತ್ಕುಂಜಾಗೆ ಬರ್ತಾರೆ. ಈ ಕೂತ್ಕುಂಜಾಗೆ ತಲುಪಿದ್ರೆ ಈ ಜ್ಯೋತಿಷ್ಯರು ತಿಳಿಸಿದಂತೆ ಆ ದಿವಸ ಒಳ್ಳೆಯ ದಿವಸವಾಗಿತ್ತು. ಅಂತೂ ಇಂತೂ ಬಂದ್ರು. ಬಹುಶಃ ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಏನೋ ಗೊತ್ತಿಲ್ಲ, ಆ ಕಾರಣಕ್ಕೆ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅನ್ನುವಂತಹ ಒಂದು ನೆನಪು. ಆ ಕಾರಣಕ್ಕಾಗಿ ಶಾಲೆಗೆ ರಜೆ ಸಾರಲಾಗಿತ್ತು. ಲೇಖಕರು ಸೇರ್ಕೊಳಕ್ ಬಂದಿದ್ರಲ್ಲ, ಅಂದ್ರೆ ಅವತ್ತು ಶಾಲೆ ಸೇರೋದಕ್ಕೆ ಅವತ್ತು ನೋಡಿದ್ರೆ ಅದು ರಜಾ ದಿನವಾಗಿದೆ. ಕೊನೆಗೆ ಈ ಅನಿಷ್ಟಕ್ಕೆ ಈ ಬೆದರಿದಂತಹ ಅಪ್ಪ ದಿಗ್ಭ್ರಾಂತರಾಗ್ತಾರೆ. ಹೋಗೋ, ನಿನ್ನ ಹಣೆ ಬರದಲ್ಲಿ ಈ ವಿದ್ಯೆನೇ ಬರ್ದಿಲ್ಲ. ಯಾಕೆಂದ್ರೆ ಇವತ್ತು ಶಾಲೆನೂ ಕೂಡ ರಜೆ ಆಗ್ಬಿಟ್ಟಿದೆ ಅಂತ ಹೇಳಿ ಅವರಲ್ಲಿ ಮಾತಿರ್ಲಿಲ್ಲ. ತಂದೆ ಏನು ಮಾತಾಡ್ಲ. ಅಂತೂ ಇಂತೂ ತಲೆ ನಿಧಾನಕ್ಕೆ ಮಗನಿಗೆ ಇದ್ ಮಾಡಿ ಅವರು ಹೋಗು ನೀನು ಆಟೆ ಕಜೆಗೆ ಅಂತ ಹೇಳಿ ಲೇಖಕರ ತಂದೆ ಎಲ್ಲೋ ಒಂದ್ ಕಡೆ ಅವರು ಈ ಪಂಜದ ಕಡೆಗೆ ಹೋಗ್ತಕ್ಕಂಥದ್ದು. ಇವರು ಕೂತ್ಕುಂಜದಿಂದ ತಂದೆ ಈ ಪಂಜದ ಕಡೆಗೆ ಹೋಗ್ತಾರೆ. ಹಾಗೇನೆ ಮಗ ಅಂದ್ರೆ ಲೇಖಕರು ಸೀದಾ ಕೂತ್ಕುಂಜದಿಂದ ವಾಟೆ ಕಜೆಗೆ ಬರ್ತಾರೆ. ಬಂದಂತಹ ಹಿಂದೆ ನೋಡ್ತಾ ಇದಾರೆ. ತಂದೆ ಬರ್ತಾ ಇಲ್ಲ, ಲೇಖಕರು ಒಬ್ರೇ ಬರ್ತಾ ಇರ್ತಕ್ಕಂಥದ್ದನ್ನ ಅವ್ರ ಅಮ್ಮ ನೋಡ್ತಾರೆ. ನೋಡಿ ಸಮಯಕ್ಕೆ ಮುನ್ನ ಒಂಟಿಯಾಗಿಯೇ ಹಿಂತಿರುಗಿ ಕಂದನನ್ನ ನೋಡಿದಂತಹ ಅಮ್ಮನಿಗೆ ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಯ್ಯೋ, ನನ್ ಕಂದ ಯಾಕೆ ಇವತ್ತು ಶಾಲೆಗೆ ಹೋಗಿಲ್ಲ, ಏನಾಯ್ತು ಅನ್ನೋ ರೀತಿಯಲ್ಲಿ ಅವರಿಗೆ ಕಣ್ಣೀರ್ ಬರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ತರಗತಿಯ ವಿಚಾರ. ಮುಂದಿನ ತರಗತಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗೇನೆ ಎಲ್ಲ ಒಂದ್ ಕಡೆ ಕಿರುತೊರೆಯ ಕಥೆಗಳು ಯಾವ್ಯಾವ ರೀತಿ ಏನೇನು ಅನ್ನೋದ್ರ ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.